ಅಲ್ಲ, ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜು ಇಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತೊಗೊಳ್ತೀವಿ. ಅಮಾನತ್ತೆಲ್ಲ ಶಿಕ್ಷೆ ಅಲ್ಲ. ಒಬ್ಬ IPS ಅಧಿಕಾರಿ ಅವ್ರನ್ನ ನಾವು ಸಬ್ ಇನ್ಸ್ಪೆಕ್ಟರ್ ಆಯ್ಕೆಯ ಒಂದು ಇದರಲ್ಲಿ ಒಬ್ಬ IPS ಅಧಿಕಾರಿ ಕಸ್ಟಡಿಗೆ ತಗೊಂಡು ಜೈಲಿಗೆ ಹೋಗಿದ್ರು. ಇಂತಹ ಒಂದು ಕಠಿಣವಾದಂಥ ಕ್ರಮಗಳನ್ನು ಕೆಲವು ಟೈಮ್ ತೊಗೊಳ್ಬೇಕಾಗ್ತದೆ. ಇರುವಂಥ ಅಧಿಕಾರಿಗಳಿಗೆ ಒಂದು ಮೆಸೇಜ್ ಹೋಗಬೇಕಾಗುತ್ತೆ. ಇನ್ನು ಮುಂದೆ ಇಂಥದನ್ನ ಆಗದಿದ್ದ ಹಾಗೆ ಭಾಳ ದೊಡ್ಡ ಮೆಸೇಜನ್ನು ಅವರಿಗೆ ಕೊಡಬೇಕಾಗ್ತದೆ. ನೋಡಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಹಾಗಾಗಿ ಇದನ್ನು ಹೇಳೋದಕ್ಕೆ ನನಗೆ ಹೇಸಿಗೆ ಆಗುತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಈ ರೀತಿಯ ಕೃತ್ಯಗಳನ್ನು ಆಫೀಸ್ನಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ಇದು ಇವತ್ತಿನ ಪರಿಸ್ಥಿತಿಗೆ ಘೋರವಾಗಿರ್ತಕ್ಕಂಥ ಅಪಮಾನದ ಸಂಗತಿ. ಒಬ್ಬ ಸೀನಿಯರ್ ಆಫೀಸರ್, ಅತ್ಯಂತ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಈ ರೀತಿ ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು ಇಲಾಖೆಗೆ ಅದು ಶೋಭೆ ತರೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಖಂಡಿಸ್ತೀನಿ ಕೂಡ.